अस्सलामु अलैकुम वरहमतुल्लाहि वबरकातुहू। अल्हम्दुलिल्लाहि रब्बिल आलमीन, अस्सलातु वस्सलामु अला अशरफिल मुरसलीन व अला आलिहि व सहबिहि अजमईन, अम्मा बअद। रब्बि इश्रह ली सदरी व यस्सिर ली अम्री वहलुल उक़्दतम मिन लिसानी यफ़क़हू क़ौली। SKSSF ದಕ್ಷಿಣ ಕನ್ನಡ ಜಿಲ್ಲೆ ಹಮ್ಮಿಕೊಂಡಿರುವಂತಹ ಪ್ರಜಾಪ್ರಭುತ್ವದ ಅಂಗವಾಗಿ ನಡೆಸಲ್ಪಡುವ ಮಾನವ ಸರಪಳಿ ಈ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ಮಾರ್ಗದರ್ಶಿ ಸೈಯದ್ ಝೈನುಲ್ ಆಬಿದೀನ್ ತಂಗಳ್ ದುಗ್ಗಲಡ್ಕ, ಅದೇ ರೀತಿ SKSF ದಕ್ಷಿಣ ಕನ್ನಡ ಜಿಲ್ಲೆ ಇದರ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಿಗಳು ಆಗಿರುವಂತಹ ಸೈಯದ್ ಅಮೀರ್ ತಂಗಳ್ ಕಿನ್ಯ, ಬಾತಿಶಾ ತಂಗಳ್ ಕಿನ್ಯ, ಅಫ್ಹಾಮ್ ತಂಗಳ್, ಅದೇ ರೀತಿ ಕ್ಷೇತ್ರದ ಗೌರವಾನ್ವಿತ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಸಮಾಜಕ್ಕಾಗಿ ಮುಡಿಪಾಗಿಡಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನು ದೇಶಕ್ಕಾಗಿ ಸಮುದಾಯಕ್ಕಾಗಿ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ UT ಖಾದರ್ ಸರ್, ಗೌರವಾನ್ವಿತ ಉಸ್ಮಾನುಲ್ ಫೈಜ್ ಉಸ್ತಾದ್, ಅದೇ ರೀತಿ ಬಹುಮಾನ್ಯರಾದ SB ದಾರಿಮಿ ಉಸ್ತಾದ್, ಅದೇ ರೀತಿ ವೇದಿಕೆಯಲ್ಲಿರುವ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಇದರ ದಕ್ಷಿಣ ಕರ್ನಾಟಕ ಘಟಕ, ಅದೇ ರೀತಿ ಜಮಯಿಯತುಲ್ ಮುಅಲ್ಲಿಮೀನ್, SYS, ಜಮಯಿಯತುಲ್ ಖುತಬಾ, ಜಮಯಿಯತುಲ್ ಮುದರ್ರಿಸೀನ್, ಅದೇ ರೀತಿ SKSSF ಎಲ್ಲದರ ಗೌರವಾನ್ವಿತ ಪದಾಧಿಕಾರಿಗಳೇ, ಉಲಮಾಗಳೇ, ಈ ಊರಿನಲ್ಲಿ ಈ ಪ್ರದೇಶದಲ್ಲಿ ಗೌರವಿಸಲ್ಪಡಬೇಕಾದ ಆಧರಿಸಲ್ಪಡಬೇಕಾದಂತಹ ವ್ಯಕ್ತಿಗಳೇ, ಸುದೀರ್ಘವಾದ ಮಾತಿಗಳು. SKSSFನ ಈ ಮಾನವ ಸರಪಳಿ ಕಾರ್ಯಕ್ರಮದ ಪ್ರಮೇಯ ಪ್ರಭಾಷಣವನ್ನು ನಿರ್ವಹಿಸುವುದಾಗಿದೆ ನನ್ನ ಮೇಲೆ ಸಮರ್ಪಿತವಾಗಿರುವಂತಹ ಕೆಲಸ. 1926ರಲ್ಲಿ ಅಂದಿನ ಮಲಬಾರ್ ಪ್ರಾಂತ್ಯ ಕೇರಳ ರಾಜ್ಯದಲ್ಲಿ ಉದಯಗೊಂಡ ಸಮಸ್ತ ಕೇಂದ್ರೀಯ ಜಮಯಿಯತುಲ್ ಉಲಮಾ ಸುಮಾರು 96 ವರ್ಷಗಳಿಂದ ಈ ಸಮುದಾಯಕ್ಕೆ ದಿಟ್ಟವಾದ ಅಧಿಕೃತವಾದ ನಾಯಕತ್ವವನ್ನು ನೀಡಿಕೊಂಡು ಈ ಸಮಾಜದ ಅಧಿಕೃತ ಧ್ವನಿಯಾಗಿ ನಿಂತುಕೊಂಡು ಧಾರ್ಮಿಕ, ಶೈಕ್ಷಣಿಕ, ಅದೇ ರೀತಿಯಲ್ಲಿ ಎಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಈ ಸಮುದಾಯಕ್ಕೆ ಅಪಾರವಾದ ಕೊಡುಗೆಯನ್ನು, ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದಂತಹ ಸಮಸ್ತ ಕೇಂದ್ರೀಯ ಜಮಯಿಯತುಲ್ ಉಲಮಾ 10,000ಕ್ಕಿಂತಲೂ ಅಧಿಕ ಮದರಸಗಳು, ಧಾರ್ಮಿಕ ಭೌತಿಕ ಸಮನ್ವಯ ವಸತಿ ಶಿಕ್ಷಣ ಸಂಸ್ಥೆಗಳು, ಅದೇ ರೀತಿಯಲ್ಲಿ ಹಲವಾರು ಯುವಕರನ್ನು ಸಣ್ಣ ಪ್ರಾಯದಿಂದ ಮದ್ರಸಾ ಪ್ರಾಯದಿಂದ ಹಿರಿಯರಾಗುವ ತನಕ ಎಲ್ಲ ಸ್ತರಗಳಲ್ಲಿಯೂ ಕೂಡ ಸಮುದಾಯಕ್ಕೆ ನಿರ್ದಿಷ್ಟವಾದ ಮಾರ್ಗದರ್ಶನಗಳನ್ನು ನೀಡಿಕೊಂಡು ಬೆಳೆಸುವಂತಹ ಈ ಉಲಮಾ ಒಕ್ಕೂಟ, ಈ ಉಲಮಾ ಒಕ್ಕೂಟದ ಅಧೀನದಲ್ಲಿ ಕಾರ್ಯಾಚರಿಸುವಂತಹ ವಿದ್ಯಾರ್ಥಿ ಯುವಜನ ಸಂಘಟನೆಯಾಗಿದೆ SKSSF ಎನ್ನುವಂತಹ ಈ ವಿದ್ಯಾರ್ಥಿ ಯುವಜನ ಸಂಘಟನೆ. ಅಲ್ಹಮ್ದುಲಿಲ್ಲಾ, ಹಲವಾರು ವರ್ಷಗಳಿಂದ ಬಹುಮಾನ್ಯರಾದ ಪಾನಕಾಡ ಸಾದಾತುಗಳ ವಿಶೇಷ ನಿರ್ದೇಶನದ ಜೊತೆಗೆ ಈ ಮಾನವ ಸರಪಳಿ ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾತ್ರವಲ್ಲ, ಭಾರತೀಯರು ಎಲ್ಲೆಲ್ಲ ವಾಸಿಸಿದ್ದಾರೋ ಅಲ್ಲೆಲ್ಲವೂ ಕೂಡ ಕೇಂದ್ರಗಳಲ್ಲಿ ಒಂದುಗೂಡಿಕೊಂಡು ಲಕ್ಷಾಂತರ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಸಂವಿಧಾನವನ್ನು ಕಾಯುವ, ಈ ದೇಶವನ್ನು ಕಟ್ಟುವ, ಯುವ ಸಮಾಜವನ್ನು ಸೃಷ್ಟಿಸುವ ನೆಲೆಯಲ್ಲಿ ಪ್ರತಿಜ್ಞಾಬದ್ಧರಾದಂತಹ ಕಾರ್ಯಕರ್ತರನ್ನು ಸೃಷ್ಟಿಸುವ ಕೆಲಸವನ್ನು ಇವತ್ತು SKSSF ನಿರ್ವಹಿಸ್ತಾ ಇದೆ. ಕೇವಲ ಮುಸಲ್ಮಾನರನ್ನು ಮಾತ್ರವಲ್ಲ, ಇತರ ಧರ್ಮೀಯರನ್ನು, ಈ ಭಾರತೀಯ ನೆಲೆಯಲ್ಲಿ ಬದುಕುವಂತಹ ಸರ್ವ ಧರ್ಮೀಯರನ್ನು ಕೂಡ ಸೇರಿಸಿಕೊಂಡು ಮನುಷ್ಯರೆಲ್ಲರೂ ಕೂಡ ಒಂದೇ ಮಾನವರಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಬಾಳ್ಬೇಕಾದವರು ಎನ್ನುವ ಸಂದೇಶ, ಈ ಸಂವಿಧಾನ ನೀಡಿದಂತಹ ಸಂವಿಧಾನದ ತಿರುಳಿನ ಸಂದೇಶವನ್ನು ಪ್ರತಿ ವರ್ಷ ಪ್ರಜಾಪ್ರಭುತ್ವ ದಿನದಂದು ನಾವು ನೀಡುತ್ತಾ ಬರುತ್ತಾ ಇದ್ದೇವೆ. ಇವತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಈ ಜಗತ್ತಿನ ಅತಿ ದೊಡ್ಡ ಸಂವಿಧಾನವನ್ನು ಹೊಂದಿರುವಂತಹ ಭಾರತ ದೇಶ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಧರ್ಮ, ಅತಿ ಹೆಚ್ಚು ಜಾತಿ, ಅತಿ ಹೆಚ್ಚು ಭಾಷೆ, ಅತಿ ಹೆಚ್ಚು ವರ್ಣ ಎಲ್ಲವನ್ನೂ ಕೂಡ ಮೈಗೂಡಿಸಿಕೊಂಡ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿದಂತಹ ಈ ಭಾರತವೆನ್ನುವ ದೇಶ ತನ್ನ 73ನೇ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇದೆ. ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಸವಾಲನ್ನು ಎದುರಿಸುವಂತಹ ಕಾಲಘಟ್ಟದಲ್ಲಾಗಿದೆ ನಾವಿವತ್ತು 73ನೇ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇರುವುದು.
ಈ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುವಾಗ ಈ ದೇಶದ ಬಹುಕೋಟಿ ಜನರ ಹೃದಯದಲ್ಲಿ, ಈ ದೇಶದ ಜಾತ್ಯತೀತತೆಯನ್ನು ಗೌರವಿಸುವ ಪ್ರಜ್ಞಾವಂತರ ನಾಗರಿಕತೆ ಹೃದಯದಲ್ಲಿ ಅವರ ಕಣ್ಣ ಮುಂದೆ ನೂರಾರು ಆತಂಕಗಳಿವೆ, ನೂರಾರು ಸವಾಲಿನ ಪ್ರಶ್ನೆಗಳಿವೆ. ಗಾಂಧೀಜಿ ಹೇಳಿದಂತಹ ಒಂದು ಮಾತಿದೆ, ಒಂದು ದೇಶ ಆ ದೇಶದ ಅಲ್ಪಸಂಖ್ಯಾತರನ್ನು ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತರೊಂದಿಗೆ ವರ್ತಿಸ್ತದೋ, ಒಂದು ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರೊಂದಿಗೆ ಆ ದೇಶ ಯಾವ ರೀತಿಯಲ್ಲಿ ವರ್ತಿಸ್ತದೋ ಆ ವರ್ತನೆಯಲ್ಲಿ ಆ ದೇಶದ ಘನತೆ ಅಡಗಿದೆ ಅಂತೇಳಿ ಗಾಂಧೀಜಿ ಹೇಳಿದರು. ಇವತ್ತು ಮುಸ್ಲಿಂ ಸಮುದಾಯ ಇರಬಹುದು, ಈ ದೇಶದ ಅಲ್ಪಸಂಖ್ಯಾತ ಸಮುದಾಯವನ್ನು ನಿರಂತರವಾಗಿ ದಿನನಿತ್ಯವೂ ಕೂಡ, ವರ್ಷದ ಪ್ರತಿದಿನವೂ ಕೂಡ ದೇಶದ್ರೋಹಿಗಳನ್ನಾಗಿ ಚಿತ್ರೀಕರಿಸುವಂತಹ ಕೆಲಸ ನಡೆಯುತ್ತಲೇ ಇದೆ. 365 ದಿನವೂ ಕೂಡ ಸೆಲ್ಯೂಟ್ ಹೊಡೆದರು ಈ ಮುಸಲ್ಮಾನರು, ಈ ಅಲ್ಪಸಂಖ್ಯಾತರು ದೇಶದ್ರೋಹಿಗಳಾಗಿಯೇ ಬಾಕಿಯಾಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ಕೆಲವೊಂದು ಭಕ್ತರು, ಕೆಲವೊಂದು ಅಂಧ ಭಕ್ತರು ಅದರ ಹಿಂದುಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಮಾಧ್ಯಮಗಳಲ್ಲೂ ಪ್ರತಿಯೊಂದು ವಲಯದಲ್ಲಿಯೂ ಕೂಡ ವ್ಯವಸ್ಥಿತವಾದ ಕೆಲಸವನ್ನು ನಿರ್ವಹಿಸುತ್ತಿರುವಾಗ ನನ್ನ ಗೌರವಾನ್ವಿತ ಪ್ರಜ್ಞಾವಂತ ನಾಗರಿಕರೊಂದಿಗೆ ಹೇಳಲಿಕ್ಕಿರುವುದು, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಂದಲ್ಲ ನಮ್ಮ ಕರ್ನಾಟಕ ರಾಜ್ಯದ ಇಡೀ ದೇಶದ ಪ್ರತಿ ಮದ್ರಸಾದ ಅಂಗಳವನ್ನು ನೀವೊಂದು ಇವತ್ತು ನೋಡಿಕೊಂಡೊಂದು ಪರಿಶೋಧಿಸುವುದಾದರೆ ಇದೇ ರೀತಿಯಲ್ಲಿ ಈ ದೇಶದ ಭೂಪಟದ ಚಿತ್ರ ನಿಮಗೆ ಕಾಣಬಹುದು. ಈ ದೇಶದ ಈ ಬಾವುಟ ಹಾರಾಡ್ತಾ ಇರುವುದನ್ನು ನಿಮಗೆ ಕಾಣಬಹುದು. ಅದು ಬರೀ ಹಾರಾಟ ಮಾತ್ರವಲ್ಲ, ಇದಕ್ಕೊಂದು ಪರಂಪರೆ ಇದೆ. ನಾವಿದನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಒಂದು ಭವ್ಯವಾದ ಇತಿಹಾಸದ ಪರಂಪರೆ ಇದೆ. 1750 ಇಸವಿಯಿಂದ ವಲಿಯುಲ್ಲಾಹಿ ಶಾಹ್ ಮುಹದ್ದಿಸುದ್ ದಹ್ಲವಿ ಆರಂಭಿಸಿಟ್ಟಂತಹ ಬ್ರಿಟಿಷರ ವಿರುದ್ಧದ ಹೋರಾಟ, ಅದನ್ನು ನಂತರ ಮುಂದುವರಿಸಿದ್ದು ಶಾಹ್ ಅಬ್ದುಲ್ ಅಜೀಜ್. ಅದೇ ರೀತಿಯಲ್ಲಿ 1818ರಿಂದ ಹಿಡಿದು 1831ರವರೆಗೆ ಶಹೀದ್ ಅಹ್ಮದ್, ಅದೇ ರೀತಿಯಲ್ಲಿ ಶಾಹಿದ್ ಬರೇಲ್ವಿ, ಇಸ್ಮಾಯಿಲ್ ಶಹೀದ್ ರವರು ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ರಣ ಕಹಳೆಯನ್ನು ಆರಂಭಿಕ ಕಾಲದಲ್ಲಿ ಮೊಳಗಿಸುತ್ತಿದ್ದಂತಹ ಸಂದರ್ಭದಲ್ಲಿ ಇವತ್ತು ಯಾವ ಮದ್ರಸದ ಅಂಗಳದಲ್ಲಿ ಈ ತ್ರಿವರ್ಣ ಪತಾಕೆ ಹಾರಾಡ್ತಾ ಇದೆಯೋ ಅದೇ ಮದ್ರಸಾಗಳು ಅವತ್ತಿನ ಕಾಲದಲ್ಲಿ ರಾಷ್ಟ್ರೀಯತೆಯ ಶಕ್ತಿ ಕೇಂದ್ರಗಳಾಗಿತ್ತು. ನ್ಯಾಷನಲಿಸಂನ ಉದ್ದೀಪನ ಕೇಂದ್ರಗಳಾಗಿ ಕಾರ್ಯಾಚರಿಸುತ್ತಾ ಇದ್ದದ್ದು ಅಂದಿನ ಮದ್ರಸಗಳಾಗಿತ್ತು. ಮೊಘಲ್ ಸಾಮ್ರಾಜ್ಯದಲ್ಲಿ ಸಮನ್ವಯ ವಿದ್ಯಾ ಕೇಂದ್ರಗಳಾಗಿದ್ದಂತಹ ಮರ್ಕಜ್ ಮಆರಿಫ್ಗಳು ಅಂದಿನ ಸ್ವಾತಂತ್ರ್ಯ ಹೋರಾಟದ ಶಕ್ತಿ ಕೇಂದ್ರಗಳಾಗಿತ್ತು ಅಂತೇಳಿ ಇತಿಹಾಸ ಹೇಳ್ತದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಕೇವಲ ಉತ್ತರ ಭಾರತದಲ್ಲಿ ಮಾತ್ರ 50,000ಕ್ಕಿಂತಲೂ ಅಧಿಕ ಉಲಮಾಗಳನ್ನು ಮಾತ್ರ ಗಲ್ಲಿಗೇರಿಸಲ್ಪಟ್ಟಿದೆ. 1920ರ ಅವಧಿಯಲ್ಲಿ ಅಸಹಕಾರ ಚಳವಳಿಗೆ ಗಾಂಧೀಜಿ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ 200ಕ್ಕಿಂತಲೂ ಅಧಿಕ ಉಲಮಾಗಳು ಬ್ರಿಟಿಷ್ ಸರ್ಕಾರ ಹರಾಮಾಗಿದೆ ಅಂತೇಳಿ ಫತುವಾ ಕೊಟ್ಟುಕೊಂಡು ಮುಂದೆ ಬಂದ ನಂತರವಾಗಿತ್ತು ಶುದ್ಧೀಕರಣ ಪ್ರಕ್ರಿಯೆ ಹಿಂದೂ ಸಹೋದರರು ಕೂಡ ಆರಂಭಿಸಿದ್ದು. ಈ ದೇಶದೊಂದಿಗೆ ಅಭಿನವ ಭಾವ ಸಂಬಂಧ ಇರುವುದರಿಂದಲೇ ಈ ಮದ್ರಸಗಳು ಸ್ವಾತಂತ್ರ್ಯ ಹೋರಾಟದ ಶಕ್ತಿ ಕೇಂದ್ರಗಳಾಗಿರುವುದರಿಂದಲೇ ಇವತ್ತಿಗೂ ಕೂಡ ಈ ಮದ್ರಸಾಗಳ ಅಂಗಳದಲ್ಲಿ, ಈ ಮಸೀದಿಗಳ ಅಂಗಳದಲ್ಲಿ ಪ್ರಜಾಪ್ರಭುತ್ವ ದಿನದಂದು, ಸ್ವಾತಂತ್ರ್ಯೋತ್ಸವದ ದಿನದಂದು ನಾವು ಈ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಸಣ್ಣ ಮಕ್ಕಳು ತಲೆಯಲ್ಲಿ ಟೋಪಿ ಇಟ್ಟುಕೊಂಡು ಏ ಖುದಾ ಮೇರಾ ಭಾರತ್ ಸಲಾಮತ್ ರಹೆ ಅಂತೇಳಿ ಕೈ ಎತ್ತಿ ಬೇಡ್ತಾ ಇರೋದು. ಈ ದೇಶದ ಈ ಅಲ್ಪಸಂಖ್ಯಾತರನ್ನು ನೀವು 1000 ಬಾರಿ ದೇಶದ್ರೋಹಿಗಳು ಅಂತ ಹೇಳಿದ್ರು ಕೂಡ ಈ ದೇಶದೊಂದಿಗಿರುವಂತಹ ಅಭಿನವ ಭಾವ ಸಂಬಂಧವನ್ನು, ಈ ದೇಶದೊಂದಿಗಿರುವಂತಹ ನಿಷ್ಠೆಯನ್ನು ಈ ಮುಸ್ಲಿಂ ಸಹೋದರರಿಂದ ಎಳ್ಳಿನಷ್ಟು ಕೂಡ ನಿಮಗೆ ಕಿತ್ತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಈ ಸಂದರ್ಭದಲ್ಲಿ ಪ್ರತಿಜ್ಞಾಬದ್ಧತೆಯೊಂದಿಗೆ ನಾವು ಹೇಳ್ತಾ ಇದ್ದೇವೆ. ಇವತ್ತು ಪ್ರಜಾಪ್ರಭುತ್ವ ಸವಾಲನ್ನು ಎದುರಿಸ್ತಾ ಇದೆ. ಪ್ರತಿಮೆಗಳಿಗೆ ಮಾತ್ರ ನಮ್ಮ ಆದರ್ಶ ಪುರುಷರು ಸೀಮಿತವಾಗುವಂತಹ ಕಾಲ ಬಂದಿದೆ. ದೇಶ ಮಾರುತ್ತಿರುವವರಿಗೆ ದೇಶ ಕಟ್ಟಿದವರ ಬಲಿದಾನದ ಬೆಲೆ, ದೇಶ ಕಟ್ಟಿದವರ ಆದರ್ಶದ ಮೌಲ್ಯತೆ ಬೇಕಾಗಿಲ್ಲದಂತಹ ಒಂದು ಕಾಲದಲ್ಲಿ ನಾವಿವತ್ತು ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇದ್ದೇವೆ. ಯಾರು ನೇತಾಜಿಯವರ ಆದರ್ಶ ಏನಾಗಿತ್ತು? ನೇತಾಜಿಯವರ ಪ್ರತಿಮೆಯನ್ನು ನಿರ್ಮಿಸುವವರಿಗೆ ನೇತಾಜಿಯವರ ಆದರ್ಶವನ್ನು ನೆನಪಿಸಿಕೊಡಬೇಕಾದಂತಹ ಅವಶ್ಯಕತೆ ಇದೆ. ಜನವರಿ 30ರಂದು
1947 ಈ ದೇಶದ ರಾಷ್ಟ್ರಪಿತ ಆಗಿದ್ದಂತಹ ಗಾಂಧೀಜಿಯವರು ಗೋಡ್ಸೆ ಎನ್ನುವ ಈ ದೇಶದ ಪ್ರಥಮ ಭಯೋತ್ಪಾದಕನ ಗುಂಡಿಗೆ ಬಲಿಯಾಗುವುದಕ್ಕಿಂತ 1 ವಾರಕ್ಕಿಂತ ಮೊದಲು ನೇತಾಜಿಯವರ ಕುರಿತು ಗಾಂಧೀಜಿ ಒಂದು ಮಾತು ಹೇಳಿದ್ರು. ನೇತಾಜಿಯವರಿಗೆ ಪ್ರಾಂತೀಯತೆ ಗೊತ್ತಿರಲಿಲ್ಲ, ನೇತಾಜಿಯವರಿಗೆ ಧಾರ್ಮಿಕ ತಾರತಮ್ಯ ಅವರಿಗೆ ತಿಳಿದಿರಲಿಲ್ಲ. INA ಎನ್ನುವಂತಹ ಸೈನ್ಯ ಕಟ್ಟಿಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನೇತಾಜಿ ಹೋರಾಡುವಂತಹ ಸಂದರ್ಭದಲ್ಲಿ ಆ ಸೈನ್ಯದಲ್ಲಿ ಮುಸಲ್ಮಾನರಿದ್ರು, ಆ ಸೈನ್ಯದಲ್ಲಿ ಹಿಂದೂಗಳಿದ್ರು, ಆ ಸೈನ್ಯದಲ್ಲಿ ಸಿಖ್ಖರಿದ್ದರು. ಎಲ್ಲರೆಡೆಯಲ್ಲಿಯೂ ಕೂಡ ಧಾರ್ಮಿಕವಾದ ಅಭಿನವ ಭಾವ ಸಂಬಂಧವನ್ನು ಮೂಡಿಸಿದರ ಕುರಿತು ಇತಿಹಾಸ ಹೇಳಿದ್ದು ಅದೊಂದು ಅದ್ಭುತವಾಗಿತ್ತು ಎಂದಾಗಿತ್ತು. ಗೌರವಾನ್ವಿತ ನೇತಾಜಿ ಅವರು ಕೂಡ ಹೇಳಿದ್ದು, ಇನ್ಫ್ಯಾಕ್ಟ್ ಐ ಕ್ಯಾನಾಟ್ ರಿಮೆಂಬರ್ ಈವನ್ ಟು ಹ್ಯಾವ್ ಲುಕ್ಡ್ ಅಪಾನ್ ಮುಸ್ಲಿಮ್ಸ್ ಆಸ್ ಡಿಫರೆಂಟ್ ಫ್ರಮ್ ಅವರ್ಸೆಲ್ವ್ಸ್ ಇನ್ ಎನಿ ವೇ ಎಕ್ಸೆಪ್ಟ್ ದಟ್ ದೇ ಗೋ ಟು ಪ್ರೇ ಇನ್ ಮಸ್ಜಿದ್. ಮುಸಲ್ಮಾನರು ಪ್ರಾರ್ಥನೆಗಾಗಿ ಮಸೀದಿಗೆ ಹೋಗ್ತಾರೆ ಎನ್ನುವುದನ್ನು ಬಿಟ್ಟು ಯಾವುದೇ ವಿವೇಚನೆಯಿಂದ, ಯಾವುದೇ ತಾರತಮ್ಯದಿಂದ ಮುಸಲ್ಮಾನರನ್ನು ನೋಡ್ಲಿಕ್ಕೆ ನನ್ನಿಂದ ಸಾಧ್ಯವಾಗಿರಲಿಲ್ಲ ಎಂದಾಗಿತ್ತು. ಅದೇ ರೀತಿ ನೇತಾಜಿಯವರ ತಂದೆಯ ಸೇವಕರು, ಅವರ ಮನೆಯಲ್ಲಿದ್ದಂತಹ ಸರ್ವೆಂಟ್ಗಳು ಮುಸಲ್ಮಾನರಾಗಿದ್ದರು. ಅವರ ಆತ್ಮಕಥನದಲ್ಲಿ ಅವರು ಹೇಳಿದಂತೆ ತಮ್ಮ ನೆರೆಹೊರೆಯವರು ಕೂಡ ಮುಸಲ್ಮಾನರಾಗಿದ್ದರು. ಈ ರೀತಿಯಲ್ಲಿ ನೇತಾಜಿಯವರು ಯಾವ ರೀತಿಯ ಹುಚ್ಚರನ್ನು ಸೃಷ್ಟಿಸಿದ್ರು ಗೊತ್ತಾ? ಇವತ್ತು ನೀವು ನಿರ್ಮಿಸುತ್ತಿರುವಂತಹ ಹುಚ್ಚರನ್ನಲ್ಲ ನೇತಾಜಿಯವರು ನಿರ್ಮಿಸಿದ್ದು. ನೇತಾಜಿಯವರು ನಿರ್ಮಿಸಿದಂತಹ ಒಬ್ಬ ಹುಚ್ಚನ ಕಥೆ ಇದೆ. ಅವರ ಹೆಸರು ಹಬೀಬ್ ಎಂದಾಗಿತ್ತು. ಅವರ ಹೆಸರು ಆ ಹಬೀಬ್ ರಂಗೂನಿನಲ್ಲಿ ನೇತಾಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಲಿಕ್ಕಾಗಿ ಭಾಷಣ ಮಾಡುವುದರ ಕೊನೆಗೆ ದೇಣಿಗೆಯನ್ನು ಕೇಳ್ತಾ ಇದ್ರು. ಪ್ರತಿ ಭಾಷಣದಲ್ಲಿಯೂ ಈ ಹಬೀಬ್ ಬಂದುಕೊಂಡು 2 ಲಕ್ಷ 3 ಲಕ್ಷ ದಾನವನ್ನು ಮಾಡ್ತಾ ಇದ್ರು. ಕೊನೆಗೆ ಒಂದು ದಿನ ಹಬೀಬ್ ಒಂದು ಬೆಳ್ಳಿ ತಟ್ಟೆಯನ್ನು ಹಿಡಿದುಕೊಂಡು ಬಂದು ನೇತಾಜಿಯವರ ಮುಂದುಗಡೆ ನಿಂತುಕೊಂಡು ನೇತಾಜಿಯವರೊಂದಿಗೆ ಹೇಳಿದ್ರು, ನನ್ನಲ್ಲಿರುವ ಸರ್ವ ಆಭರಣಗಳು ಕೂಡ ಈ ಬೆಳ್ಳಿ ತಟ್ಟೆಯಲ್ಲಿದೆ, ನನ್ನಲ್ಲಿರುವ ಸರ್ವ ಹಣವೂ ಕೂಡ ಈ ತಟ್ಟೆಯಲ್ಲಿದೆ, ನನ್ನ ಸಂಪತ್ತಿನ ಸರ್ವ ದಾಖಲೆಗಳು ಕೂಡ ಈ ತಟ್ಟೆಯಲ್ಲಿದೆ. ನಾನಿದನ್ನು ಈ ದೇಶಕ್ಕಾಗಿ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಸೈನ್ಯದ ಸಮವಸ್ತ್ರವನ್ನು ಕೊಟ್ಟರೆ ನಾನದನ್ನು ಧರಿಸಿಕೊಂಡು ಈ ಸೈನ್ಯದ ಭಾಗವಾಗ್ತೇನೆ ಅಂತ ಹೇಳಿದಾಗ ನೇತಾಜಿಯವರು ಅವರಿಗೆ ಸರ್ವಶ್ರೇಷ್ಠವಾದಂತಹ ಪ್ರಶಸ್ತಿಯನ್ನು ಪ್ರದಾನಿಸಿಕೊಂಡು ಹೇಳಿದ್ರು, ಸಂಸೆ ಹಬೀಬ್ ಮೇ ಗಾನ್ ಮ್ಯಾಡ್. ಈ ಹಬೀಬ್ ಎನ್ನುವಂತಹ ವ್ಯಕ್ತಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿ ಕೆಲವರಿಗೆ ಹೇಳಬಹುದು. ನನಗೆ ಈ ಹುಚ್ಚರನ್ನಾಗಿದೆ ಅವಶ್ಯಕತೆ ಇರುವುದು. ಈ ರೀತಿಯಲ್ಲಿ ದೇಶಭಕ್ತಿಯ ಹುಚ್ಚನ್ನು ಸೃಷ್ಟಿಸಿದ್ದಾಗಿತ್ತು ನೇತಾಜಿಯವರು ನಿರ್ವಹಿಸಿದಂತಹ ಕೆಲಸ. ಆದರೆ ಇವತ್ತು ನೇತಾಜಿಯ ಪ್ರತಿಮೆಯನ್ನು ನಿರ್ವಹಿಸುವವರನ್ನು ಬೆಂಬಲಿಸುವ ಅವರ ಜನರಂತೇಳಿ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ದೇಶದ್ರೋಹಿಗಳು ಅಂತೇಳಿ ಚಿತ್ರೀಕರಿಸುವ ಯಾವ ರೀತಿಯ ಹುಚ್ಚರನ್ನು ನಿರ್ಮಿಸ್ತಾ ಇದ್ದಾರೆ. ವೃದ್ಧ ದಂಪತಿಗಳು ಜೋಲಿಗೆ ಹಾಕಿಕೊಂಡು ಬದುಕಿಗಾಗಿ ನಡೆಯುವಾಗ ಅವರ ದಾಡಿ ಹಿಡಿದುಕೊಂಡು ಹೇಳ್ತಾರೆ ಬೋಲೋ ಜೈ ಶ್ರೀಂ. ಅವರ ಮುಖಕ್ಕೆ ಹೊಡೆಯುತ್ತಾರೆ, ಅವರನ್ನು ಆಕ್ರಮಿಸುತ್ತಾರೆ. ಯಾವ ಶ್ರೀರಾಮನ ಆದರ್ಶವದು? ಶ್ರೀರಾಮನ ಆದರ್ಶ ವಿಶುದ್ಧವಾದದ್ದು. ಶ್ರೀರಾಮನ ಆದರ್ಶವನ್ನು ಈ ದೇಶ ಕಲಿತಿದೆ, ಅದನ್ನು ಈ ದೇಶ ಗೌರವಿಸಿದೆ. ಸರ್ವಧರ್ಮೀಯರು ಕೂಡ ಆ ಆದರ್ಶವನ್ನು ಗೌರವಿಸುತ್ತಾರೆ. ಆದರೆ ಯಾವುದೋ ವೃದ್ಧ ದಂಪತಿಗಳ ದಾಡಿ ಹಿಡಿದುಕೊಂಡು ಬೋಲೋ ಜೈ ಶ್ರೀರಾಮ್ ಅಂತ ಹೇಳಿ ಕಂಬಕ್ಕೆ ಕಟ್ಟಿ ಹಾಕಿ ಒಡೆದು ನೋಯಿಸುವ, ಗುಂಪು ಹತ್ಯೆಯನ್ನು ಮಾಡುವ ಯಾವ ಆದರ್ಶವನ್ನು ಶ್ರೀರಾಮ ಕಲಿಸಿದ್ದಾರೆ? ಯಾವತ್ತಿಗೂ ಕೂಡ ಕಲಿಸಲಿಲ್ಲ. ದೆಹಲಿ ಗಲಭೆಯ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಇವರು ಯಾವ ರೀತಿಯ ಹುಚ್ಚರನ್ನು ನಿರ್ಮಿಸಿದ್ದಾರೆ ಅಂತೇಳಿ. ಪ್ರತಿ ಮನೆಗೆ ದಾಳಿ ಮಾಡಿಕೊಂಡು, ಮಕ್ಕಳ ಮುಂದೆ ತಂದೆ ತಾಯಿಯನ್ನು ಕೊಚ್ಚಿ ಹಾಕಿಕೊಂಡು, ಅಖ್ಲಾಕನ ಮನೆಯಲ್ಲಿದ್ದಂತಹ ರೆಫ್ರಿಜರೇಟರ್ ನಲ್ಲಿದ್ದಂತಹ ಮಾಂಸದಲ್ಲಿಯೂ ಕೂಡ ಅಪಪ್ರಚಾರವನ್ನು ಮಾಡಿಕೊಂಡು ಆ ಅಖ್ಲಾಕನನ್ನು ಜಜ್ಜಿ ಕೊಲ್ಲುವಂತಹ ಈ ರೀತಿಯ ಹುಚ್ಚರನ್ನಲ್ಲವೇ ಇವರು ಸೃಷ್ಟಿಸಿದ್ದು. ನೇತಾಜಿ ಆ ಹುಚ್ಚರನ್ನು ನಿರ್ಮಿಸಲಿಲ್ಲ. ಈ ಪ್ರತಿಮೆ ನಿರ್ಮಿಸುವಾಗ ಆ ಪ್ರತಿಮೆಯ ಅಡಿಯಲ್ಲಿ ನೇತಾಜಿ ತೋರಿಸಿದಂತಹ ಸರ್ವಧರ್ಮೀಯ ಗೌರವ ಆದರದ ಆ ಸೌಹಾರ್ದತೆಯ ಆ ಆದರ್ಶವನ್ನು ಕೂಡ ಉಳಲ್ಪಡ್ತಾ ಇದೆ. ಆ ಪ್ರತಿಮೆಯ ಅಡಿಯಲ್ಲಿ ಅದು ಕೂಡ ಮಣ್ಣಾಗ್ತಾ ಇದೆ ಎನ್ನುವುದನ್ನು ಇವತ್ತು ಈ ದೇಶದ ಪ್ರಜ್ಞಾವಂತ ನಾಗರಿಕರು ತಿಳಿದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಜಡವಾಗಿ ಬಿದ್ದ ಶವ ಶರೀರದ ಮೇಲೂ ಕೂಡ ರುದ್ರ ನರ್ತನವನ್ನಾಡುವಂತಹ ಮಾಧ್ಯಮ ಸಹೋದರರನ್ನು ಈ ದೇಶದ ಇತಿಹಾಸದಲ್ಲಿ ಎಂದಲ್ಲ ಜಗತ್ತಿನ
ಜಗತ್ತಿನ ಇತಿಹಾಸದಲ್ಲಿಯೇ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಭವ್ಯವಾದ ಸರ್ವಧರ್ಮೀಯ ಸಮನ್ವತೆಯ ಈ ಸುಂದರ ದೇಶ ಕಂಡಿದೆ ಅಂತ ಹೇಳಿದ್ರೆ ಖೇದವಿದೆ ಈ ಪ್ರಜಾಪ್ರಭುತ್ವ ದಿನದಂದು ಅದನ್ನು ನೆನಪಿಸಲಿಕ್ಕೆ. ಗಾಂಧೀಜಿಯ ಆದರ್ಶವನ್ನು ಬರೀ ಕನ್ನಡಕಕ್ಕೆ ಮಾತ್ರ ಸೀಮಿತಗೊಳಿಸಿದಂತಹ ಕಾಲವಿದು. ಗಾಂಧೀಜಿಯವರು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿದಂತಹ ಸಂದರ್ಭದಲ್ಲಿ, ಅಧಿಕಾರ ಹಸ್ತಾಂತರವಾಗುವ ಸಂದರ್ಭದಲ್ಲಿ ಗಾಂಧೀಜಿಯವರು ಅಧಿಕಾರ ಹಸ್ತಾಂತರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ನವಕಾಲಿ ಎನ್ನುವ ಗ್ರಾಮದಲ್ಲಿ ಅರೆನಗ್ನ ಫಕೀರನಾಗಿ ಬರಿಗಾಲಲ್ಲಿ ನಡೆದುಕೊಂಡು ಸಾಕ್ತಾ ಇದ್ರು. ಮನು ಎನ್ನುವ ಅವರ ಜೊತೆಗಿದ್ದಂತಹ ಸಹೋದರ ಕೇಳ್ತಾರೆ, ಬಾಪು ಒಂದು ಚಪ್ಪಲಿಯನ್ನಾದ್ರೂ ಧರಿಸಬಹುದಿತ್ತಲ್ಲ ಅಂತ ಕೇಳಿದಾಗ, ನಾನೇನು ತೀರ್ಥಯಾತ್ರೆಗೆ ಹೋಗ್ತಾ ಇಲ್ಲ, ಈ ದೇಶದಲ್ಲಿ ನೊಂದವರ, ಈ ದೇಶದಲ್ಲಿ ಧಮನಿಸಲ್ಪಟ್ಟವರ ನಲಿವನ್ನು ಕೇಳಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತೇಳಿ ಒಂದು ಗ್ರಾಮಕ್ಕೆ ತಲುಪಿದಾಗ ಅಲ್ಲಿನ ಹಿಂದೂ ಸಹೋದರರು ಗಾಂಧೀಜಿಯವರ ಮುಂದೆ ಬಂದುಕೊಂಡು ಹೇಳಿದ್ರು, ಗಾಂಧಿ ಬಾಪು, ಈ ಗ್ರಾಮದಿಂದ ಮುಸಲ್ಮಾನರು ನಮ್ಮನ್ನು ಒಡೆದೋಡಿಸ್ತಾ ಇದ್ದಾರೆ, ನಮಗೆ ಸಂರಕ್ಷಣೆ ಬೇಕು. ಹತ್ತಿರದ ಗ್ರಾಮಕ್ಕೆ ತಲುಪಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಮುಸಲ್ಮಾನರು ಬಂದುಕೊಂಡು ಹೇಳಿದ್ರು, ಬಾಪು, ಇಲ್ಲಿನ ಹಿಂದೂಗಳು ನಮ್ಮನ್ನು ಓಡಿಸ್ತಾ ಇದ್ದಾರೆ, ನಮಗೆ ಸಂರಕ್ಷಣೆ ಬೇಕು. ಈ ಗಾಂಧೀಜಿ ಇದೇ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭ 1930ರ ಅವಧಿಯಲ್ಲಿ 1920 ಆಗಸ್ಟ್ನಲ್ಲಿ ಈ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮುವಾದದ ಪ್ರಯೋಗ ಶಾಲೆಯನ್ನಾಗಿ ಮಾಡಲಿಕ್ಕೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ, ರಾಜಕೀಯ ಪಕ್ಷದ ಕೆಲವೊಂದು ಧುರೀಣರು ಆ ರೀತಿಯಲ್ಲಿ ಪ್ರಯತ್ನಿಸುತ್ತಿರುವಂತಹ ಸಂದರ್ಭ ನಾವು SKSF ನ ಕಾರ್ಯಕರ್ತರು ಕಳೆದ ಬಾರಿಯೂ ಆವರ್ತಿಸಿ ಹೇಳಿದ್ದೇವೆ, ಈ ಬಾರಿಯೂ ಪುನರಾವರ್ತಿಸಿ ಹೇಳ್ತಾ ಇದ್ದೇವೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮು ಪ್ರಯೋಗ ಶಾಲೆಯನ್ನಾಗಿ ಮಾರ್ಪಡಿಸಲು ಪ್ರಯತ್ನಿಸುವ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಹೇಳಲಿಕ್ಕೆ ಇರುವುದು, ಇದು ಕೋಮುವಾದದ ಪ್ರಯೋಗ ಶಾಲೆಯಲ್ಲ, ಇದು ಕೋಮು ಸೌಹಾರ್ದತೆಯ ಪ್ರಯೋಗ ಶಾಲೆ. ಇದು ಗಾಂಧೀಜಿಯವರು 1920ರಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೌಹಾರ್ದತೆಯನ್ನು ಹೊಗಳಿದಂತಹ, ಇದನ್ನು ಪ್ರಶಂಸಿಸಿದಂತಹ ಘಟನೆ ಈ ಮಂಗಳೂರಿನಲ್ಲಿದೆ. ಶೌಕತ್ ಅಲಿಯೊಂದಿಗೆ ಗಾಂಧೀಜಿಯವರು 1920ರಲ್ಲಿ ಈ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭ ಇದೇ ಸಾಯಾನ್ನದ ಸಮಯವಾಗಿತ್ತು. ಸೆಂಟ್ರಲ್ ರೈಲ್ವೆ ಸ್ಟೇಷನ್ ನಿಂದ ಸೆಂಟ್ರಲ್ ಮೈದಾನದವರೆಗೆ ಗಾಂಧೀಜಿಯನ್ನು, ಶೌಕತ್ ಅಲಿಯನ್ನು ಸ್ವೀಕರಿಸಲಿಕ್ಕೆ ರಸ್ತೆಯ ಇಬ್ಬದಿಯಲ್ಲಿಯೂ ಕೂಡ ನಿಂತುಕೊಂಡು ಜೈಕಾರವನ್ನು ಕೂಗ್ತಾ ಇದ್ರು. ಮಗರಿಬ್ ಅಜಾನ್ ಕೇಳಿದಾಗ ಗಾಂಧೀಜಿಯವರು ಭಾಷಣವನ್ನು ನಿಲ್ಲಿಸ್ತಾರೆ. ಇತಿಹಾಸ ಹೇಳ್ತದೆ, ಇವತ್ತಿಗೂ ಕೂಡ ನಿಮಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಗಾಂಧೀಜಿಯವರ ಭಾಷಣದ ಟೆಕ್ಸ್ಟಿನ ಸಂಪೂರ್ಣ ರೂಪವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಗಾಂಧೀಜಿಯವರ ಭಾಷಣವನ್ನು ನಿಲ್ಲಿಸಿ ಅಲ್ಲಿದ್ದಂತಹ ಮುಸ್ಲಿಂ ಸಹೋದರರು ಮಗರಿಬ್ ನಮಾಜ್ ಅನ್ನು ನಿರ್ವಹಿಸಿದ ನಂತರ ಮಾತ್ರವಾಗಿತ್ತು ಆ ಕಾರ್ಯಕ್ರಮವನ್ನು, ಆ ಭಾಷಣವನ್ನು ಗಾಂಧೀಜಿಯವರು ಮುಂದುವರಿಸಿದ್ದು. ಅವತ್ತು ಹೇಳಿದ್ದು, ನನ್ನ ಸಹೋದರನಾದ ಶೌಕತ್ ಅಲಿ ಮತ್ತು ನನಗೆ ಈ ಸುಂದರವಾದ ಬ್ಯೂಟಿಫುಲ್ ಗಾರ್ಡನ್, ಈ ಸುಂದರವಾದ ಹೂದೋಟವಾದ ಈ ಭಾರತದಲ್ಲಿ ಸಂಚರಿಸಲಿಕ್ಕೆ ನಮಗೆ ದೊಡ್ಡ ಸಂತೋಷವಿದೆ, ದೊಡ್ಡ ಆವೇಶವಿದೆ, ದೊಡ್ಡ ಉಲ್ಲಾಸವಿದೆ ಎಂದಾಗಿತ್ತು. ಹೌದು, ಈ ದೇಶ ಸರ್ವಧರ್ಮೀಯರಿಂದಲೂ ಕೂಡ ಕಂಗಳಿಸುವಂತಹ ಸುಂದರವಾದ ಹೂದೋಟ. ಈ ಹೂದೋಟವನ್ನು ನರಕವನ್ನಾಗಿಸಲಿಕ್ಕೆ ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ. ಈ ದೇಶ ಶಂಕರ, ಕಪಿಲ, ಮಾಧ್ವ, ತುಳಸಿದಾಸರ, ಕನಕದಾಸರ, ಪುರಂದರದಾಸರ, ನಿಜಾಮುದ್ದೀನರ, ಮುঈನುದ್ದೀನರ, ಅದೇ ರೀತಿಯಲ್ಲಿ ವೇದವ್ಯಾಸರ, ಈ ರೀತಿಯಲ್ಲಿ ಹಲವಾರು ಶರಣರು, ಹಲವಾರು ಋಷಿಗಳು, ಹಲವಾರು ಸೂಫಿ ಸಂತರು ಎಲ್ಲರೂ ಬಾಳಿ ಬದುಕಿ ಒಂದೇ ಸಂದೇಶವನ್ನು ಈ ದೇಶಕ್ಕೆ ನೀಡಿದ್ದಾರೆ, ಈ ಜಗತ್ತಿಗೆ ನೀಡಿದ್ದಾರೆ. ಅದು ಮಾನವರೆಲ್ಲರೂ ಕೂಡ ಗೌರವಿಸಿ ಬದುಕಬೇಕಾದವರು ಅಂತೇಳಿ. ಈ ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಸಮಾನ ಅಂತೇಳಿ ನಾವು ಹೇಳ್ತಾ ಇಲ್ಲ. ಇಸ್ಲಾಂ ಧರ್ಮಕ್ಕೆ ಅದರದ್ದೇ ಆದ ಆಶಯ, ಅದರದ್ದೇ ಆದ ಕರ್ಮ, ಅದರದ್ದೇ ಆದ ಆದರ್ಶಗಳಿವೆ. ಹಿಂದೂ ಧರ್ಮಕ್ಕೂ ಕೂಡ ಅದೇ ರೀತಿ, ಕ್ರೈಸ್ತ ಧರ್ಮಕ್ಕೂ ಕೂಡ ಅದೇ ರೀತಿ. ಆದರೆ ಎಲ್ಲ ಧರ್ಮಗಳು ಕೂಡ ಸಮಾನವಾದ ಒಂದು ಆಶಯವನ್ನು ಈ ಜಗತ್ತಿನ ಮುಂದಿರಿಸಿದೆ, ಅದು ಮಾನವೀಯತೆ ಎನ್ನುವಂತಹ ಆದರ್ಶ. ಈ ಮಾನವೀಯತೆಯನ್ನಾಗಿದೆ ಈ SKSF ಮಾನವ ಸರಪಳಿಯ ಮೂಲಕ ತೋರಿಸ್ತಾ ಇರುವಂತದ್ದು. ಟಿಪ್ಪು ಸುಲ್ತಾನರ ಭಾರತ ಈ ದೇಶ. ಟಿಪ್ಪು ಸುಲ್ತಾನ್, ನಾನು ಕಲಿಯುತ್ತಿದ್ದಂತಹ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ನಮ್ಮ ಹೀರೋ ಆಗಿದ್ರು. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅವರು ಹುಲಿಯಾಗಿದ್ರು, ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಆದರೆ ಇವತ್ತಿನ ಪಠ್ಯ ಪುಸ್ತಕ
ಪುಸ್ತಕದಲ್ಲಿ ಅವರ ಹೆಸರಿಲ್ಲ. ಇವತ್ತಿನ ಚರಿತ್ರೆ, ಇವತ್ತಿನ ಮಕ್ಕಳಲ್ಲಿ ಅವರ ಕುರಿತು ಕೇಳಿದ್ರೆ ಅವರು ದೇಶದ್ರೋಹಿ, ಅವರು ಧರ್ಮದ್ರೋಹಿ. ಈ ರೀತಿಯಲ್ಲಿ ಇತಿಹಾಸ ತಿರುಚಲ್ಪಡುವಂತಹ ಕಾಲದಲ್ಲಿ ನೈಜ ಇತಿಹಾಸವನ್ನು ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಿದೆ. ಈ ದೇಶವನ್ನು ಆಳುತ್ತಿರುವವರೊಂದಿಗೆ ಹೇಳಲಿಕ್ಕಿದು. ಈ ದೇಶದ ಪಾರ್ಲಿಮೆಂಟಿನಲ್ಲಿ ದೇವನಾಗರಿ ಲಿಪಿಯಲ್ಲಿ ಒಂದು ಉಪನಿಷತ್ತಿನ ಶ್ಲೋಕವಿದೆ. ಆ ಶ್ಲೋಕದ ಕೊನೆಯ ಭಾಗ ಉದಾರ ಚರಿತ ರಾಮ್ ತೂ ವಸುಧೈವ ಕುಟುಂಬಕಂ. ಈ ಜಗತ್ತೇ ಒಂದು ಕುಟುಂಬ. ಯಾರಿಗೆ? ಯುಟಿ ಖಾದರ್ ಸರ್ ಅವರು ಹೇಳಿದ್ರಲ್ಲ, ವಿಶಾಲವಾದ ಮನಸ್ಸಿರುವವರಿಗೆ. ಈ ವಿಶಾಲವಾದ ಮನಸ್ಸಿರುವವರಿಗೆ ಶ್ರೀಕೃಷ್ಣ ಅರ್ಜುನನೊಂದಿಗೆ ಹೇಳಿದಂತಹ ಒಂದು ಮಾತಿದೆ. ಅರ್ಜುನ, ನಿನ್ನ ಅತಿ ದೊಡ್ಡ ಮಿತ್ರ ನಿನ್ನ ಹೃದಯ, ನಿನ್ನ ಅತಿ ದೊಡ್ಡ ಶತ್ರುವು ಕೂಡ ನಿನ್ನ ಹೃದಯ. ಯಾವಾಗ ನಿನ್ನ ಹೃದಯವನ್ನು ನೀನು ಜಯಿಸ್ತೀಯೋ ಅವಾಗ ಇಡೀ ಜಗತ್ತನ್ನೇ ಜಯಿಸಿದವ ನೀನು. ಯಾವಾಗ ನಿನ್ನ ಹೃದಯದಿಂದ ನೀನು ಪರಾಜಿತನಾಗ್ತೀಯೋ ಇಡೀ ಜಗತ್ತಿನಲ್ಲಿಯೇ ಅತಿ ಪರಾಜಿತ ವ್ಯಕ್ತಿ ನೀನು ಅಂತೇಳಿ ಈ ಹೃದಯವನ್ನು ವಿಶಾಲಗೊಳಿಸಲಿಕ್ಕೆ ಧರ್ಮಗಳು ಕಲಿಸಿದೆ. ಈ ಹೃದಯದಲ್ಲಿ ಎಲ್ಲರಿಗೂ ಕೂಡ ಸ್ಥಾನ ಕೊಡ್ಲಿಕ್ಕೆ ಸಾಧ್ಯವಾದಾಗ ಮಾತ್ರ ವಿಶ್ವಗುರುವಾಗ್ಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ವಿಶ್ವಗುರುವಾದವರೇ ಭಾರತದ ಆದರ್ಶ ಪುರುಷರು ಎನ್ನುವುದನ್ನು ನಾವು ನೆನಪಿಸಿಕೊಡಬೇಕಾದ ಅವಶ್ಯಕತೆ ಬಂದಿದೆ. ಹಿಜಾಬಿನ ಹೆಸರಿನಲ್ಲಿ, ತಲೆಗೊಂದು ಶಿರವಸ್ತ್ರ ಹಾಕುವುದರ ಹೆಸರಿನಲ್ಲಿಯೂ ಕೂಡ ಇವತ್ತು ರಾಜಕೀಯ ನಡೆಯುತ್ತಾ ಇದೆ. ಧರ್ಮಾಂಧತೆ, ರಾಜಕೀಯ ಅದರ ಹೆಸರಿನಲ್ಲಿಯೂ ನಡೆಯುವಾಗ ಯಾರಿಗೂ ಕೂಡ ಅದು ದೊಡ್ಡ ತೊಂದರೆಯಾಗಿ ಏನೂ ಅಲ್ಲ. ಆ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸುವುದರಿಂದ ಯಾರಿಗೂ ತೊಂದರೆ ಆಗಿ ಏನೂ ಅಲ್ಲ. ಆ ಹಿಜಾಬಿನ ಒಳಗಡೆ ಇರುವಂತಹ ಅವರ ಧರ್ಮ ಇದೆಯಲ್ಲ, ಆ ಧರ್ಮವನ್ನು ಹುಡುಕುವಂತಹ ಕೆಲಸ ನಡೆಸ್ತಾ ಇದ್ದಾರೆ. ಕೆಲವರು ಹೇಳಿದ್ರು ಹಿಜಾಬಿನ ಕುರಿತು ಉಲಮಾಗಳು ಮಾತನಾಡ್ತಾ ಇಲ್ಲ ಅಂತೇಳಿ, SKSF ನವರು ಮಾತನಾಡ್ತಾ ಇಲ್ಲ ಅಂತೇಳಿ. ಮಾತನಾಡಬೇಕಾದದ್ದಕ್ಕೆ ಮಾತನಾಡಬೇಕು, ಏನೇನೋ ಮಾತನಾಡುವುದಲ್ಲ. ಒಂದು ಕ್ಯಾಂಪಸ್ನ ಒಳಗಡೆ ಒಂದು ಸಮಸ್ಯೆಯಾದರೆ ಆ ಸಮಸ್ಯೆಯನ್ನು ನೀಗಿಸಬೇಕಾದದ್ದು, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾದದ್ದು ಆ ವ್ಯವಸ್ಥೆಯ ಒಳಗಡೆಯೇ ಹೊರತು ಅದಕ್ಕೆ ಬಾಹ್ಯ ಶಕ್ತಿಗಳು ಕೈ ಹಾಕಿದ್ರೆ ಅದು ಇನ್ನಷ್ಟು ಜಟಿಲವಾಗ್ತದೆಯೇ ಹೊರತು ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯವಾಗದ ಮಟ್ಟಿಗೆ ತಲುಪ್ತದೆ. ಆದುದರಿಂದಲೇ ಆ ಮುಂದಾಲೋಚನೆಯಿಂದಲೇ ಅದನ್ನು ಚರ್ಚಿಸಿಯೇ ನಾವು ಮಾತನಾಡದೇ ಇದ್ದದ್ದು. ಆದರೆ ಇವತ್ತು ಆ ವ್ಯವಸ್ಥೆಯ ಒಳಗಡೆ ಇರುವಂತಹ ಒಂದು ಸಮಸ್ಯೆಯಾಗಿ ಅದು ಬಾಕಿಯಾಗದೆ ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಚರ್ಚಿಸಲ್ಪಡ್ತಾ ಇದೆ. ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದ್ರು ಧರ್ಮರಹಿತವಾದಂತಹ ಕ್ಯಾಂಪಸ್ ಅಂತೇಳಿ, ಧರ್ಮಾಚರಣೆ ಬೇಡ ಅಂತೇಳಿ. ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವೇ ಎನ್ನುವ ಪ್ರಶ್ನೆಯನ್ನು ನಾವಿವತ್ತು ಕೇಳ್ತಾ ಇದ್ದೇವೆ. ಮಾನ್ಯ ಶಿಕ್ಷಣ ಸಚಿವರಿಗೆ ಅದರಲ್ಲಿ ಅಷ್ಟೊಂದು ನಿಷ್ಠೆ ಇದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಂದಿಗೆ ಅಷ್ಟೊಂದು ಗೌರವ ಇದ್ದರೆ, ಮಾನ್ಯ ಶಿಕ್ಷಣ ಸಚಿವರು ಮಾಡಬೇಕಾದದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾಂಪಸ್ಗಳು ಇವತ್ತು ಕೋಮುವಾದದ ಪ್ರಯೋಗಶಾಲೆಯಾಗಿ ಮಾರ್ಪಡ್ತಾ ಇದೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳ ಸಂಘಟನೆಗಳಿಗೆ ವೇದಿಕೆಯಾಗಿ ರಾಜಕೀಯ ಬೆಳೆಸುವ ಪ್ರಯೋಗಶಾಲೆಯಾಗಿ ನಮ್ಮ ಕ್ಯಾಂಪಸ್ಗಳು ಮಾರ್ಪಟ್ಟಿರುವಾಗ ಪ್ರಜಾಪ್ರಭುತ್ವತೆಯೊಂದಿಗೆ ಅಷ್ಟೊಂದು ನಿಷ್ಠೆ, ಕಾಳಜಿ ಇದ್ದರೆ ನಮ್ಮ ಕ್ಯಾಂಪಸ್ಗಳಿಂದ ಈ ರಾಜಕೀಯ ಸಂಘಟನೆಗಳ ರಾಜಕೀಯ ಪಕ್ಷಗಳ ಸಂಘಟನೆಗಳಿಂದ ನಮ್ಮ ಕ್ಯಾಂಪಸ್ ಅನ್ನು ಮುಕ್ತಗೊಳಿಸಿ, ಕ್ಯಾಂಪಸ್ನಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ನಿಲ್ಲಿಸಿ, ಯಾವುದೇ ರಾಜಕೀಯ ಪಕ್ಷಗಳ ಈ ಚಟುವಟಿಕೆಗಳು, ಸಂಘಟನೆಯ ಚಟುವಟಿಕೆಗಳು ಕ್ಯಾಂಪಸ್ಗಳಲ್ಲಿ ಬೇಡ ಎನ್ನುವ ರೀತಿಯ ಆಂದೋಲನಕ್ಕೆ ಕೈ ಹಾಕಿ ಅದರಲ್ಲಿ ಸಾವಿರಾರು ಹೆತ್ತವರ ಕಣ್ಣೀರೊರೆಸಲಿಕ್ಕೆ ನಿಮಗೆ ಸಾಧ್ಯ. ನಾವು ಕಾಣ್ತಾ ಇರುವಂತವರು, ನಾವು ಈ ಸಮಾಜದಲ್ಲಿ ನೋಡ್ತಾ ಇರುವಂತವರು, ಎಷ್ಟು ಹೆತ್ತವರು ಕಣ್ಣೀರಿಡ್ತಾ ಇದ್ದಾರೆ. ನನ್ನ ಮಗು ಹೀಗಾದ, ನನ್ನ ಮಗು ಹಾಗಾದ. ಆಸ್ಪತ್ರೆಯಲ್ಲಿ ಕೈಯಲ್ಲಿ ಬುಕ್ ಪೆನ್ ಹಿಡಿದುಕೊಂಡು ಹೋಗುವವರ ಕೈಗೆ ತ್ರಿಶೂಲ ತಲುಪುವ ಮಟ್ಟಿಗೆ ನಮ್ಮ ಕ್ಯಾಂಪಸ್ನ ಪರಿಸ್ಥಿತಿ ತಲುಪಲು ಸಾಧ್ಯವಾದದ್ದು ರಾಜಕೀಯ ಪಕ್ಷಗಳ ಪಕ್ಷ ಸಂಘಟನೆಗಳಿಗೆ ವೇದಿಕೆ ನಮ್ಮ ಕ್ಯಾಂಪಸ್ಗಳಾಗಿರುವುದರಿಂದಲ್ಲವೇ? ಶಿಕ್ಷಣ ಸಚಿವರು ಆ ರೀತಿಯಲ್ಲಿ ಆಲೋಚಿಸಿದರೆ ಅದಕ್ಕೆ ಅರ್ಥವಿದೆಯೇ ಹೊರತು ಒಂದು ಸಮುದಾಯವನ್ನು ಮಾತ್ರ ಗುರಿಪಡಿಸಿಕೊಂಡು ಮಾತನಾಡಬೇಕಾದವರಲ್ಲ. ನನ್ನ ಪ್ರೀತಿ SKSFನ ಕಾರ್ಯಕರ್ತರೊಂದಿಗೆ, ಮುಸ್ಲಿಂ ಯುವ ಜನಾಂಗದೊಂದಿಗೆ ಹೇಳಲಿಕ್ಕಿರುವುದು, ಪ್ರಚೋದನೆಗೆ ಒಳಪಡಬಾರದು. ಯಾವತ್ತಿಗೂ ಕೂಡ ಪ್ರಚೋದನೆಗೆ ಒಳಪಡಬಾರದು. ಕೈಯಲ್ಲಿ ಕಲ್ಲು ಹಿಡಿಯಲಿಕ್ಕೋ, ಕೈಗೆ ಕಲ್ಲು ಕೊಡಲಿಕ್ಕೋ ಬಹಳ ಸುಲಭ. ನಿಮ್ಮ ಕೈಗೆ ಕಲ್ಲು ಕೊಡಲು ಬಹಳ ಸುಲಭ, ನಿಮ್ಮ ಕೈಗೆ ಆಯುಧ ಕೊಡಲು ಬಹಳ ಸುಲಭ. ಅದಕ್ಕೆ ಕೆಲವರು ಪರಿಶ್ರಮಿಸ್ತಾ ಇದ್ದಾರೆ. ಬಾಹ್ಯ ಶಕ್ತಿಗಳಿಗೂ ಕೂಡ ಅದಕ್ಕೆ ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ. ಆ ಪ್ರಚೋದನೆಗೆ ಒಳಪಟ್ಟುಕೊಂಡು ಕೈಯಲ್ಲಿ ಕಲ್ಲು ಹಿಡಿದುಕೊಂಡು ವಿಧ್ವಂಸಕಕಾರಿ ಶಕ್ತಿಗಳಾಗಿ ಈ ಸಮುದಾಯ ಯಾವತ್ತಿಗೂ ಕೂಡ ಮಾರ್ಪಡಬಾರದು. ಅದಕ್ಕೆ ಯಾವತ್ತಿಗೂ ಕೂಡ ಈ ಉಮ್ಮತ್ತಿನ ಉಲಮಾ ನಾಯಕತ್ವ ಅನುಮತಿಸಿಲ್ಲ, ಇನ್ನೂ ಕೂಡ ಅನುಮತಿಸುವುದಿಲ್ಲ ಎನ್ನುವುದನ್ನು
ಎನ್ನುವುದನ್ನು ಇನ್ನಷ್ಟು ವ್ಯಕ್ತವಾಗಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಕೋಮುವಾದ ಯಾರು ನಡೆಸಿದ್ರೂ ಕೂಡ ಕೋಮುವಾದವೇ. ಅದು ಅಲ್ಪಸಂಖ್ಯಾತರು ನಡೆಸಿದ್ರೂ ಕೂಡ ಕೋಮುವಾದ, ಬಹುಸಂಖ್ಯಾತರು ನಡೆಸಿದ್ರೂ ಕೂಡ ಕೋಮುವಾದ. ಬಹುಸಂಖ್ಯಾತರ ಕೋಮುವಾದವನ್ನು ಮಾತ್ರ ಹೇಳಿಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂತಹ ವ್ಯವಸ್ಥೆ SKSSF ಗಿಲ್ಲ, ಆ ಪರಂಪರೆ ಸಮಸ್ತದ ನಾಯಕತ್ವಕ್ಕಿಲ್ಲ. ಯಾರು ಕೋಮುವಾದ ನಡೆಸಿದ್ರೂ ಕೂಡ ಅದನ್ನು ಕೋಮುವಾದದ ರೀತಿಯಲ್ಲೇ ವಿರೋಧಿಸಲಿಕ್ಕೆ SKSF ನ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಕಟಿಬದ್ಧನಾಗಿದ್ದಾರೆ ಎನ್ನುವ ಮಾತನ್ನು ಹೇಳುತ್ತಾರೆ. ನಾರಾಯಣ ಗುರು, ಶ್ರೀ ನಾರಾಯಣ ಗುರು ಹೇಳಿದಂತಹ ಒಂದು ಮಾತಿದೆ, ಪ್ರಿಯಂ ಅಬರೆಂಡೆ ಎದನ್ ಪ್ರಿಯಂ. ಈ ವಿಕಾಯ ಕಾರ್ಯಕರ್ತರು ಕೂಡ ನಡೆಸುತ್ತಿರುವುದು ಇದುವೇ. ಮಾನವ ಸರಪಳಿ ಅಂತೇಳಿ ವರ್ಷಕ್ಕೊಮ್ಮೆ ಮಾನವೀಯತೆಯ ಭಾಷಣ ಬಿಗಿದುಕೊಂಡು ಹೋಗುವವರು SKSSF ನ ಕಾರ್ಯಕರ್ತರಲ್ಲ. ವರ್ಷವಿಡೀ ಮಾನವೀಯತೆಯ ಸೇವೆಯನ್ನು ನಿರ್ವಹಿಸುವವರಾಗಿದ್ದಾರೆ ಈ ಮುಂದಿರುವಂತಹ ನಿಲುವಂಗಿಯ ಈ ಗಟ್ಟಿ ಜವಾನರು. ಇವರದನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ, ಪ್ರತಿ ಗ್ರಾಮದಲ್ಲಿಯೂ ಅದಕ್ಕೆ ನಾವು ವಿಂಗ್ಗಳನ್ನು ನಿರ್ಮಿಸಿದ್ದೇವೆ. ಅತಿವೃಷ್ಟಿ ಬಂದ ಸಂದರ್ಭದಲ್ಲಿ, ಇಲ್ಲಿ ಪ್ರಕೃತಿ ದುರಂತಗಳಾದಂತಹ ಸಂದರ್ಭದಲ್ಲಿ, ಪ್ರತಿ ಸಂದರ್ಭದಲ್ಲಿಯೂ ಕೂಡ ಧರ್ಮ ಜಾತಿಗಳ ವ್ಯತ್ಯಾಸವಿಲ್ಲದೆ ಆಂಬ್ಯುಲೆನ್ಸ್ ನಲ್ಲಿಯೂ, ರಕ್ತ ನೀಡುವುದರಲ್ಲಿಯೂ, ಸಹಚಾರಿ ಸೆಲ್ನಲ್ಲಿಯೂ ಈ ರೀತಿ ಮಾನವೀಯ ಸೇವೆಗಳನ್ನು ನಿರ್ವಹಿಸುತ್ತಾ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತನ್ನದೇ ಆದ ಸಾಧನೆಯನ್ನು ನಿರ್ವಹಿಸಿಕೊಂಡು ದೇಶ ಕಟ್ಟುವುದರ ಜೊತೆಗೆ, ಸಮಾಜವನ್ನು ಭದ್ರಪಡಿಸುವುದರ ಜೊತೆಗೆ, ಎಲ್ಲರ ಆಸರೆಯಾಗಿ, ದುರ್ಬಲರ ಆಸರೆಯಾಗಿ, ಧಮನಿತರ ಆಸರೆಯಾಗಿ ಮುಂದಾಲೋಚನೆಯೊಂದಿಗೆ ಕಾರ್ಯಾಚರಿಸುವ SKSSF ಸಂಘಟನೆಯ ಎಲ್ಲ ರೀತಿಯ ಕಾರ್ಯಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಖರ್ಚಿದೆ, ನಿಮಗೆ ಗೊತ್ತು. ಆ ಕಾರ್ಯಕ್ರಮದ ಖರ್ಚಿಗಾಗಿ ನಿಮ್ಮ ಮುಂದೆ ಬಕೆಟ್ ಹಿಡಿದುಕೊಂಡು ನಮ್ಮ ಕಾರ್ಯಕರ್ತರು ಬರುತ್ತಿದ್ದಾರೆ. ಅವರಿಗೆ ಬೇಕಾದ ರೀತಿಯ ಸಹಕಾರವನ್ನು ನೀವು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ, ಇದಕ್ಕಾಗಿ ದುಡಿದಂತಹ ಸರ್ವ ಕಾರ್ಯಕರ್ತರನ್ನು ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಖೈರ್ ಬರಕತ್ತು ನೀಡಲಿ. ದೇರಳಕಟ್ಟೆ ವಲಯದ ಆತಿಥ್ಯದಲ್ಲಿ ಈ ವರ್ಷದ ಮಾನವ ಸರಪಳಿ ನಡೆದಿದೆ. ಎಲ್ಲ ಕಾರ್ಯಕರ್ತರನ್ನು ಕೂಡ ಮುಕ್ತ ಕಂಠದಿಂದ ಕೃತಜ್ಞತೆಯನ್ನು ತಿಳಿಸುತ್ತಾ ವ ಆಖಿರ ದಾವತಿಯನ್ ಅಲ್ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.